ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಒಂದು ಪ್ಲೇಸಿಗೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡೋದೆ ಕೂಡ, ಹಾಗೆಯೇ ಪ್ಲೇಸ್ ವಿಸಿಟ್ ಮಾಡೋದೆ ಕೂಡ ಆಲ್ಮೋಸ್ಟ್ 2-3 ತಿಂಗಳು ಜಾಸ್ತಿ ಆಯಿತು. ಯಾವುದೇ ಪ್ಲೇಸಿಗೆ ವಿಸಿಟ್ ಮಾಡಿರಲಿಲ್ಲ. ಸೊ ಇದು ಬಂದು ಪಿರಮಿಡ್ ವ್ಯಾಲಿ, ಕನಕಪುರ ರೋಡಲ್ಲಿ ಬರುತ್ತೆ. ಸೊ ಇಲ್ಲಿ ಮೆಡಿಟೇಷನ್ ಸೆಂಟರ್ ಕೂಡ ಇದೆ. ನನಗನ್ನಿಸ್ತು ಇದು ಯಾವ ಪ್ಲೇಸು ಏನು ಅಂತ, ಬಟ್ ಇಲ್ಲಿಗೆ ಬಂದ ನಂತರ ಗೊತ್ತಾಯಿತು ಇಷ್ಟು ವಿಶಾಲವಾದ ಜಾಗದಲ್ಲಿ ಇದೆ ಅಂಥೇಳಿ. ನನಗಂತೂ ಗೊತ್ತಿರಲಿಲ್ಲ. ಇಲ್ಲಿ ನೋಡಿ, ಒಳಗಡೆ ಮೆಡಿಟೇಷನ್ ಸೆಂಟರ್ ಇದೆ ಒಳಗಡೆ. ಅಲ್ಲಿ ಮಕ್ಕಳಿಗೆ ಎಂಟ್ರಿ ಇರಲ್ಲ. ನಾನು ಫಸ್ಟಿಗೆ ಹೇಳ್ತಾ ಇದ್ದೀನಿ, ಸಣ್ಣ ಮಗು ಇರಲಿ, ದೊಡ್ಡ ಮಗು ಇರಲಿ, ಮಕ್ಕಳಿರಲಿ, ಯಾರಿಗೂ ಎಂಟ್ರಿ ಇಲ್ಲ. ಓನ್ಲಿ ದೊಡ್ಡವರಿಗೆ ಮಾತ್ರ ಎಂಟ್ರಿ ಇರುವಂಥದ್ದು. ಸೊ ನಮ್ಗೆ ಗೊತ್ತಿರಲಿಲ್ಲ ಎಂಟ್ರಿ ಇಲ್ಲ ಅಂಥೇಳಿ, ಬಟ್ ಅಲ್ಲಿ ಹೇಳಿದರು. ಸೊ ಹಾಗಾಗಿ ನಾವು ಮತ್ತೆ ಒಳಗಡೆ ಹೋಗಿದ್ವಿ, ಒಬ್ಬರು ಹೋಗಿ ನಂತರ ಮತ್ತೊಬ್ಬರು ಹೋಗಿ ಆ ಥರ ಹೋಗಿರೋದು ಅವಳನ್ನು ಇಟ್ಕೊಂಡು. ಮಕ್ಕಳಿಗೆ ಅಲ್ಲಿ ಎಲೌ ಇರಲ್ಲ ಮೆಡಿಟೇಷನ್ ಸೆಂಟರ್ ಒಳಗಡೆ. ಇದು ಬಂದು ನಿಮಗೆ ಸಿಟಿಯಲ್ಲಿಲ್ಲ, ಕಾಡಿನ ಒಳಗಡೆ ಇರುವಂಥದ್ದು. ಕನಕಪುರ ರೋಡ್, ಕನಕಪುರ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಕಾಡೊಳಗಡೆ ಇರುವಂಥದ್ದು. ನೋಡಿ ಬ್ಯಾಕ್ ಸೈಡು ಒಳಗಡೆ ವೀಡಿಯೋ ಮಾಡಲಿಕ್ಕೆ ಕೆಲವಿಲ್ಲ, ಬಟ್ ಕೆಲವರೆಲ್ಲ ವೀಡಿಯೋ ಮಾಡಿದ್ದಾರೆ. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದಾಗ ಒಳಗಡೆ ಕೂಡ ಮೆಡಿಟೇಷನ್ ಸೆಂಟರ್ ಇದು ಕೂಡ ಕೆಲವರೆಲ್ಲ ವೀಡಿಯೋ ಮಾಡಿದ್ದಾರೆ. ಅವರೇನು ದುಡ್ಡು ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ, ಬಟ್ ವೀಡಿಯೋ ಅಲೌ ಇಲ್ಲ ಅಂತಂದರು. ನಾನು ವೀಡಿಯೋ ಮಾಡಿಲ್ಲ, ಸುಮ್ಮನೆ ಏನಕ್ಕೆ ಅಂತೇಳಿ. ಸೊ ಜಸ್ಟ್ ಹೊರಗಡೆದು ಮಾತ್ರ ವ್ಯೂವನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಳಗಡೆ ನಿಮಗೆ ಮೆಡಿಟೇಷನ್ ಸೆಂಟರ್ ಇರುತ್ತೆ, ಬಟ್ ನಾನು ಜೀವಮಾನದಲ್ಲಿ ನೋಡಲಿಲ್ಲ ಇಷ್ಟು ಒಂದು ಏನು ಅಂತಂದರೆ ಅಷ್ಟು ನಿಶಬ್ದವಾಗಿರುತ್ತೆ ಈ ಪ್ಲೇಸ್ ಅಂಥೇಳಿ. ಒಳಗಡೆ ಹೋದಾಗಲೇ ನಮಗೆ ಗೊತ್ತಾಗುತ್ತೆ ಎಷ್ಟು ನಿಶಬ್ದ ಅಂತ ಹೇಳಿದರೆ. ಎಲ್ಲರೂ ಕೂಡ ಧ್ಯಾನ ಮಾಡ್ತಾ ಇರ್ತಾರೆ ಕೂತ್ಕೊಂಡು ಸುಮ್ಮನೆ. ಒಂದು ಜಸ್ಟ್ ಏನು ಅಂತಂದರೆ ಏನು ಈ ಗಾಳಿ ಸೌಂಡ್ ಬರುತ್ತಲ್ವ, ಆ ಥರ ಕೂಡ ಸೌಂಡ್ ಬರಲ್ಲ ಒಳಗಡೆ. ತುಂಬ ಜನ ಕೂತ್ಕೊಂಡಿರ್ತಾರೆ, ಬಟ್ ಒಂದೇ ಒಂದು ನಿಶಬ್ದವಾಗಿರುತ್ತೆ. ನೀವು ಪಿಸು ಧ್ವನಿಯಲ್ಲಿ ಮಾತಾಡಿದರೂ ಕೇಳಿಸುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ನಿಶಬ್ದವಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ಬೇಕು, ಮನೇಲಿ ಕೂತು ಏನೆಲ್ಲ ಇದಾಗ್ತಾ ಇರುತ್ತೆ. ಸೊ ಆ ಥರ ಬೇಕು ಅಂತಂದರೆ ಈ ಪ್ಲೇಸಿಗೆ ಒಂದ್ಸಲ ವಿಸಿಟ್ ಮಾಡಿ ಒಳಗಡೆ ನೀವು ಧ್ಯಾನ ಮಾಡ್ಬೋದು. ಹಾಗೆಯೇ ಇದು ತುಂಬ ವಿಶಾಲವಾದ ಜಾಗ ಆಗಿರೋದ್ರಿಂದ ನಿಮಗೆ ಇಲ್ಲಿ ಗೋಶಾಲೆಗಳಿರುತ್ತೆ. ಆನಂತರ ತುಂಬ ನಿಮಗೆ ಪ್ಲೇಸಸ್ ಇಲ್ಲೇ ಒಳಗಡೆನೇ ತುಂಬ ನಿಮಗೆ ವಿಶಾಲವಾದ ಜಾಗದಲ್ಲಿದೆ ಅದು. ಸೊ ಗೋಶಾಲೆ ಇರುತ್ತೆ, ಇಲ್ಲಿ ಮಜ್ಜಿಗೆ ಕೂಡ ಕೊಡ್ತಾರೆ, ಫ್ರೀಯಾಗಿ ಮಜ್ಜಿಗೆ ಕೂಡ ಕುಡಿಬೋದು. ಸೊ ಹಾಗೆಯೇ ಅನ್ಲಿಮಿಟೆಡ್ ಫುಡ್ ಅಂದರೆ ಬೆಳಿಗ್ಗೆ ಟಿಫನ್ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ. ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ನಿಮಗೆ ಫ್ರೀಯಾಗಿ ಊಟ ಕೊಡ್ತಾರೆ. ಊಟ ಕೂಡ ತುಂಬ ಚೆನ್ನಾಗಿರುತ್ತೆ, ಒಂದೇ ಬಗೆ ಇರಲ್ಲ. ಸಾರು, ಪಲ್ಯ, ಆಮೇಲೆ ರೈಸು, ಆಮೇಲೆ ಉಪ್ಪಿಟ್ಟು, ಈ ಥರ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ನಾವು ಹೋದಾಗ ಒಂದು 4-5 ಐಟಮ್ಗಳು ಕೂಡ ಇತ್ತು. ಸಂಡೇ ಹೋಗಿರೋದು. ಸಂಡೇ ಸ್ವಲ್ಪ ರಶ್ ಇರುತ್ತೆ, ಅಂದರೆ ಸಂಡೇ ದಿನ ಜಾಸ್ತಿ ಎಲ್ಲರೂ ಕೂಡ ಬರೋದಲ್ವ, ಸಂಡೇ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಸೊ ಹಾಗಾಗಿ ಇದು ನಿಮಗೆ ಕನಕಪುರ ರೋಡಲ್ಲಿ ಬರುತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಪಿರಮಿಡ್ ವ್ಯಾಲಿ ಅಂತೇಳಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್. ನೀವೇನು ಇಲ್ಲಿ ದುಡ್ಡು ಕೊಡಬೇಕಾಗಿಲ್ಲ, ಯಾವುದೇ ಅಮೌಂಟ್ ಏನಿಲ್ಲ. ಜಸ್ಟ್ ನೀವು ಪಾರ್ಕಿಂಗಿಗೆ ಮಾತ್ರ ನೀವು ಬೈಕಿಗೆಲ್ಲ 20 ರೂಪೀಸ್ ಅನಿಸುತ್ತೆ, ಕಾರಿಗೆಲ್ಲ 40 ರೂಪೀಸ್ ಅನಿಸುತ್ತೆ. ಅದೊಂದು ಮಾತ್ರ ಕೊಟ್ಟರೆ ಸಾಕು. ಇಲ್ಲಿ ನೆಲ್ಲಿಕಾಯಿ ನೋಡಿ, ಗಿಡದಲ್ಲಿ ಮರದಲ್ಲಿ ನೋಡಿ, ಏನು ಎಲೆಗಿಂತ ಜಾಸ್ತಿ ನೆಲ್ಲಿಕಾಯಿ ಇದೆ. ನನಗಂತೂ ಸಿಕ್ಕಾಪಟ್ಟೆ ಏನು ಆಸೆ ಆಗ್ತಾಯಿತ್ತು ಈ ನೆಲ್ಲಿಕಾಯಿ ನೋಡಿ, ಎಷ್ಟಿದೆ ನೋಡಿ. ಯಪ್ಪ ದೇವ್ರೆ, ನನಗಂತೂ ಫುಲ್ಲು ಶಾಕ್. ಇಷ್ಟು ನಾನು ನೋಡಿರಲಿಲ್ಲಪ್ಪ, ಮರದಲ್ಲಿ ನೆಲ್ಲಿಕಾಯಿ ಈ ಥರ ಇರುತ್ತೆ ಅಂತ. ಕೆಳಗಡೆ ಎಲ್ಲ ಬಿದ್ದಿರೋದನ್ನೆಲ್ಲ ಹೆಕ್ಕಿ ಅದನ್ನು ತೊಳೆದು ತಿಂದ್ವಿ. ತುಂಬ ಚೆನ್ನಾಗಿತ್ತು. ಈ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತಾರಲ್ವ, ಅದೇ ಇರೋದಿದು. ಸೊ ಇದು ನಿಮಗೆ ಈ ಪಿರಮಿಡ್ ವ್ಯಾಲಿ ಕೂಡ ಅಷ್ಟೇ, ನಿಮಗೆ ಸಿಟಿ ಒಳಗಡೆ ಇಲ್ಲ, ಫುಲ್ಲು ಕಾಡು ಅಂದರೆ ಹಳ್ಳಿಯಲ್ಲಿರುವಂಥದ್ದು ಇದು. ನನಗಂತೂ ಶಾಕ್ ಆಗಿತ್ತು, ಇಷ್ಟು ಹಳ್ಳಿಯಲ್ಲಿದೆಯಾ ಅಂತ. ಯಾಕಂದರೆ ನಾವು ಬೈಕ್ ಮ್ಯಾಪ್ ಹಾಕಿಕೊಂಡು ಹೋಗಿರೋದ್ರಿಂದ ಈ ಗುಡ್ಡಗಳೆಲ್ಲ ಇರುತ್ತೆ ನೋಡಿ, ಅಲ್ಲೆಲ್ಲ ಹೋಗಲಿಕ್ಕೆ ಯಪ್ಪ ದೇವ್ರೆ, ಅದು ಬೈಕ್ ಇದು ಹಾಕಿರೋದ್ರಿಂದ ಆ ಥರ ಆಗಿರೋದು. ನೀವು ಕಾರು ಏನಿದು ಬರುತ್ತೆ ಅಲ್ವಾ, ಅದನ್ನು ಮ್ಯಾಪ್ ಹಾಕ್ಕೊಂಡು ಹೋಗಿ, ಆವಾಗ ನಿಮಗೆ ರೋಡ್ ಕರೆಕ್ಟಾಗಿರೋ ರೋಡ್ ಸಿಗುತ್ತೆ. ಯಾಕಂದರೆ ಹಳ್ಳಿಯಲ್ಲಿರೋದ್ರಿಂದ ಆ ಥರ ನಮಗಿದಾಗುತ್ತೆ. ಸೊ ಫುಲ್ಲು ಕಾಡಲ್ಲಿ ಇರುವಂಥದ್ದು, ಫುಲ್ಲು ಸುತ್ತಲೂ ಮರ ಎಲ್ಲ ಇರುತ್ತೆ, ಫುಲ್ಲು ಕಾಡೊಳಗಡೆ. ನನ್ನ ಮಗಳಿಗಂತೂ ತುಂಬಾ ಖುಷಿಯಾಗಿತ್ತು. ಅವಳಿಗೆ ಫುಲ್ಲು ಖುಷಿ ಪಡ್ತಾ ಇಲ್ಲ ಅವಳು. ಅಂದರೆ ಇವಾಗ ಅವಳಿಗೆ ವಾಕೆಲ್ಲ ಮಾಡೋದಕ್ಕಾಗುತ್ತೆ, ಹಾಗೆಯೇ ಒಂದು ಸ್ವಲ್ಪ ಅರ್ಥ ಆಗುತ್ತೆ ಅವಳಿಗೆ. ಅಂದರೆ ಇವಾಗ ಏನಾದರೂ ಒಂದು ನೋಡಿದಾಗ ಅದು ಖುಷಿ ಆಗುತ್ತೆ ಅವಳಿಗೆ. ಹಾಗಾಗಿ ತುಂಬಾ ಖುಷಿ ಪಡ್ತಾ ಇದ್ಲು ಅವಳು. ನನ್ನ ಬ್ಯಾಗನ್ನು ಇಟ್ಕೊಂಡು ಹೋಗ್ತಾ ಇದ್ಲು, ನಾನೇ ಇಟ್ಕೊಂಡು ಹೋಗ್ತೀನಿ ಅಂತೇಳಿ. ಅಲ್ಲಿ ಹೋದಾಗ ಅವಳಿಗೆ ಫಸ್ಟ್
ಇಲ್ಲಿವಾಗ ನೋಡಿ ಅವಳಿಗೆ ಹತ್ತಕ್ಕಾಗ್ತಾ ಇಲ್ಲ ಅದನ್ನು ಹಿಡ್ಕೊಂಡು, ನನಗೆ ಹತ್ತಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ಲು. ಅವಳಂತೂ ಫುಲ್ ಎಂಜಾಯ್ ಮಾಡಿದ್ಲು. ನೀವು ಫ್ಯಾಮಿಲಿ ಸ್ಪೆಂಡ್ ಮಾಡೋದಕ್ಕೆ ಇದು ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಏನು ಅಮೌಂಟ್ ಕೊಡಲಿಕ್ಕಿಲ್ಲ, ಆಮೇಲೆ ಊಟ ಕೂಡ ತುಂಬಾ ಫ್ರೀ ಆಗಿರುತ್ತೆ. ನೆಕ್ಸ್ಟ್ ಅಲ್ಲಿಂದ ಇದು ಕನಕಪುರ ರೋಡಲ್ಲೇ ಬರೋದು. ಈ ಪಿರಮಿಡ್ ವ್ಯಾಲಿ ಇದೆ ಅಲ್ವಾ, ಅಲ್ಲಿಂದ ಜಸ್ಟ್ 13 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಪ್ರಾಣಿ ಪ್ರಪಂಚಕ್ಕೆ ನೀವು ಬರ್ಬೋದು. ಇಲ್ಲಿ ಮಾತ್ರ ಇದು ಯಾವ ಪ್ಲೇಸ್ ಅಂತ ನನಗೆ ಗೊತ್ತಿಲ್ಲ, ಹಳ್ಳಿಯ ಹೆಸರೆಲ್ಲ ಗೊತ್ತಿಲ್ಲ. ಇದು ಕೂಡ ಅಷ್ಟೇ ಹಳ್ಳಿಯಲ್ಲಿರುವಂಥದ್ದು. ಫುಲ್ಲು ನೀವು ಕಾಡೊಳಗಡೆನೇ ಬರಬೇಕು. ರೋಡ್ ಮಾತ್ರ ಚೆನ್ನಾಗಿದೆ, ಒಳಗಡೆ ರೋಡೆಲ್ಲ ಇದೆ. ಸೊ ನೀವು ಪ್ರಾಣಿ ಇದು ಪೆಟ್ ಅಂತ ಹಾಕಿದರೆ ನಿಮಗೆ ಅದು ಸಿಗುತ್ತೆ. ಓಕೆನಾ. ನೀವು ಅಲ್ಲಿ ಕೇಳಿದರೂ ಕೂಡ ಯಾರು ಬೇಕಿದ್ರೂ ಹೇಳ್ತಾರೆ ಎಲ್ಲಿದೆ ಅಂತೇಳಿ. ಇಲ್ಲಿ ಮಾತ್ರ ನಿಮಗೆ ಒಬ್ಬರಿಗೆ 400 ಇದೆ. ಇದು ಏನಕ್ಕೆ 400 ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಜಸ್ಟ್ ಮುಟ್ಟಕ್ಕೆ ಮಾತ್ರ ಇದೆ. ಇದೆಲ್ಲ ಈಗ ದೊಡ್ಡದಾಗಿದೆ ಅಂತೆ. ಫಸ್ಟ್ ಮುಟ್ಟಕ್ಕೆ ಹಿಡ್ಕೊಳ್ಳೋಕ್ಕೆಲ್ಲ ಕೊಡ್ತಾಯಿದ್ರು. ಇದೀಗ ಇಷ್ಟು ದೊಡ್ಡದಾಗಿರೋದ್ರಿಂದ ಹಿಡ್ಕೊಳ್ಳೋಕೆ ಇವಾಗ ಕೊಡ್ತಾ ಇಲ್ಲ, ಭಯ ಆಗುತ್ತೆ ಜನರಿಗೆ ಅಂತೇಳಿ. ಸಣ್ಣದಿರಬೇಕಾದ್ರೆ ಎಲ್ಲ ಹಿಡ್ಕೊಳ್ಳೋಕ್ಕೆ ಕೊಟ್ಟಿದ್ರಂತೆ, ಕೊಡ್ತಾಯಿದ್ರು. ನಾನು ವಿಡಿಯೋದಲ್ಲೂ ಕೂಡ ನೋಡಿದ್ದೀನಿ. ಸಣ್ಣ ಸಣ್ಣ ಮರಿಗಳೆಲ್ಲ ಇರಬೇಕಾದ್ರೆ ಅದನ್ನು ಹಿಡ್ಕೊಳ್ಳೋಕೆ ಕೊಡ್ತಾಯಿದ್ರು. ಇವಾಗ ನೀವು ಏನಂದರೆ ಜಸ್ಟ್ ಟಚ್ ಮಾಡೋಕ್ಕೆ ಮಾತ್ರ ಇರುವಂಥದ್ದು. ಇಲ್ಲಿ ಏನಕ್ಕೆ ಇಷ್ಟೆಲ್ಲ ಕೂತ್ಕೊಂಡಿದ್ದಾರೆ ಅಂತ ಹೇಳಿದರೆ, ನಾವು ಅಂದ್ಕೊಂಡಿದ್ವಿ ಇದೇನಕ್ಕಪ್ಪ ಕೂತ್ಕೊಂಡಿದ್ದಾರೆ ಅಂತ. ಮತ್ತೆ ಎಲ್ಲ ಹೇಳಿದರು. ಮತ್ತು ಇಲ್ಲಿ ಕನ್ನಡದಲ್ಲಿ ಯಾರು ಕೂಡ ಇದು ಮಾಡಲ್ಲ, ಎಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಕನ್ನಡದಲ್ಲಿ ಯಾರು ಕೂಡ ಏನು ಇನ್ಫಾರ್ಮೇಷನ್ಗಳನ್ನು ಹೇಳಲ್ಲ. ಇಲ್ಲಿ ನಿಮಗೆ ನೋಡ್ತಾ ಇರಬೇಕಾದ್ರೆ ಏನಿದು ಇಷ್ಟು ಚಿಕ್ಕ ಇಲಿಗಳನ್ನು ಕೊಡ್ತಾ ಇದ್ದಾರೆ, ಅಯ್ಯೋ ಇಲಿಗಳನ್ನೆಲ್ಲ ನಾವು ನೋಡಿದ್ದೀವಲ್ಲ ಅಂತ ಅನ್ನಿಸ್ತು. ಬಟ್ ಇದು ಅವರು ಇನ್ಫಾರ್ಮೇಷನ್ ಅದರ ಬಗ್ಗೆ ಕೊಟ್ಟಾಗ, ಇದು ಇಲ್ಲಿದು ಅಂತೇಳಿ, ಅಂದರೆ ಇದು ಬೇರೆ ದೇಶದ ಇಲಿ. ಓಕೆನಾ. ಅದಕ್ಕೇನೋ ಹೆಸರಿದೆ, ಇಲಿ ಥರನೇ ಇದೆ ಅದು, ಬಟ್ ಬೇರೆ ದೇಶದ್ದು. ಜಪಾನ್ ದೇಶದ ಯಾವುದೋ ಒಂದು ದೇಶದ ಹೇಳಿದರು. ಸೊ ಈ ಥರ ಇದೆಲ್ಲ ಸಣ್ಣ ಸಣ್ಣ ಮರಿಗಳಾಗಿರೋದ್ರಿಂದ ಇದನ್ನು ಹಿಡ್ಕೊಳ್ಳೋಕ್ಕೆ ಕೊಡ್ತಾರೆ. ಓಕೆನಾ. ಇದನ್ನೆಲ್ಲ ಹಿಡ್ಕೋಬೋದು. ಬಟ್ ಏನು ಅಂತಂದರೆ ಮಕ್ಕಳಿಗೊಂದು ಖುಷಿ ಆಗುತ್ತೆ. ಯಾಕಂದರೆ ಈ ಪ್ರಾಣಿಗಳನ್ನು ಮಕ್ಕಳು ದೂರದಿಂದ ನೋಡ್ತಾರೆ, ಬಟ್ ಅವರಿಗೆ ಹತ್ತಿರದಿಂದ ನೋಡುವಂಥದ್ದು, ಅದನ್ನು ಟಚ್ ಮಾಡುವಂಥದ್ದು, ಇದೆಲ್ಲ ನೋಡೋದಕ್ಕೆ ತುಂಬಾ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಬಟ್ 400 ಅಂತ ಅಂದಾಗ ಒಬ್ಬರಿಗೆ ನನಗೆ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೇನೆ. ಸೊ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಅಂದರೆ ಅಮೌಂಟ್ ಎಲ್ಲ ಕಟ್ಟಬೇಕಾಗಿಲ್ಲ. ಜಸ್ಟ್ ನೀವು ಆನ್ಲೈನಲ್ಲಿ ಇದು ಮಾಡಿ ನೋಡಿ, ಇಷ್ಟು ಸಣ್ಣ ಸಣ್ಣ ಇದನ್ನೆಲ್ಲ ಕೊಡ್ತಾರೆ ಹಿಡ್ಕೊಳ್ಳೋದಕ್ಕೆ. ಓಕೆನಾ. ತುಂಬ ಖುಷಿ ಆಗುತ್ತೆ ಅದನ್ನು ಹಿಡ್ಕೊಂಡಾಗ. ಬಟ್ ನನ್ನ ಮಗಳು ಮಾತ್ರ ಇಟ್ಕೊಂಡಿಲ್ಲ. ಅವಳಿಗೆ ಫಸ್ಟಿಗೆ ಸ್ವಲ್ಪ ಭಯ ಆಯಿತು. ಅಂದರೆ ಪ್ರಾಣಿಗಳನ್ನು ಮುಟ್ಟೋದಂದರೆ ಸ್ವಲ್ಪ ಮಕ್ಕಳಿಗೆ ಭಯ ಆಗುತ್ತಲ್ಲ, ಇದು ಏನಪ್ಪ ಇದು ಅಂತೇಳಿ ಅವಳಿಗೊಂದು ಸ್ವಲ್ಪ ಇದಾಯ್ತು ಅಷ್ಟೇ. ಮತ್ತು ಅವಳು ಮುಟ್ತಾಯಿದ್ಲು. ನೆಕ್ಸ್ಟ್ ನಾನು ಮುಟ್ತೀನಿ ಅಂತೇಳಿ ಜಸ್ಟ್ ಮುಟ್ತಾಯಿದ್ಲು. 3 ವರ್ಷದ ನಂತರದ ಮಕ್ಕಳಿಗೆ ಕೂಡ 400 ಇರುತ್ತೆ. ಸೊ ನಾವು ಏನಂತಂದರೆ ಇವಳಿಗೆ 2.5 ವರ್ಷ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಯಾಕಂದರೆ ಈ ಸಣ್ಣ ಸಣ್ಣ 3 ವರ್ಷ ನಂತರದಂದ್ರೂ ಪಾಪ ಮಕ್ಕಳಿಗೆ ಏನು ಗೊತ್ತಿರುತ್ತೆ ಅಲ್ವಾ, ಅಷ್ಟು 400 ಇದೆ ಮಕ್ಕಳಿಗೂ ಕೂಡ. ಓಕೆನಾ. 3 ವರ್ಷದ ನಂತರದವರಿಗೂ ಕೂಡ 400 ಇದೆ. ಬಟ್ ನನಗೆ 400 ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೇನೆ. ಏನು ಅಷ್ಟೊಂದು ಏನಿಲ್ಲ, ಅಂದರೆ ಇದೆ, ಬಟ್ ಕರೆಕ್ಟಾಗಿ ನೋಡ್ಕೊಂಡು ಹೋದರೆ 1 ಗಂಟೆಗಿಂತ ಜಾಸ್ತಿ ಹಿಂಗೆ ನೋಡ್ಕೊಂಡು ಹೋಗ್ಬೋದು. ಬಟ್ 400 ನನ್ನ ಪ್ರಕಾರ ಜಾಸ್ತಿ ಆಯಿತು. ಇದು ನೋಡಿ, ಇದು ಕೂಡ ಅಷ್ಟೇ ಅಂತೆ, ಜಪಾನ್ ದೇಶದ್ದು. ಓಕೆನಾ. ವೈಟ್ ಕಲರಲ್ಲಿದೆ ನೋಡಿ, ಇದು ಸ್ವಲ್ಪ ದೊಡ್ಡದಿದೆ. ಬಟ್ ಇದನ್ನು ಹಿಡ್ಕೊಳ್ಳೋದಕ್ಕೆಲ್ಲ ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಹೆಗ್ಗಣ ಅಂತೇಳಿ ಹೇಳ್ತೀವಲ್ವ ನಾವು, ಅದೇ ಅನಿಸುತ್ತೆ ಅದು ಕೂಡ. ಅದಕ್ಕೆ ಏನು ಹೆಸರು ಏನೆಲ್ಲ ಹೇಳ್ತಾ ಇದ್ರು ಅವರು. ಬಟ್ ಇಲ್ಲೆಲ್ಲ ಜನ ಕೂತ್ಕೊಂಡು, ಅಂದರೆ ಸಂಡೇ ದಿನ ಸ್ವಲ್ಪ ರಶ್ ಇರುತ್ತೆ. ಎಲ್ಲರೂ ಕೂಡ ಸಂಡೇ ದಿನ ಅಲ್ವಾ, ರಜೆ ಇರುತ್ತೆ. ಸೊ ಸಂಡೇ ಆಲ್ಮೋಸ್ಟ್ ಆಗಿ ಜನ ಬರ್ತಾರೆ. ಸೊ ಒಂದೊಂದನ್ನೇ ಎಲ್ರಿಗೂ ಕೂಡ ಹಿಡ್ಕೊಳ್ಳೋದಕ್ಕೆ ಕೊಡ್ತಾರೆ. ಇದು ಸಣ್ಣ ಸಣ್ಣ ಮರಿಗಳಾಗಿರೋದ್ರಿಂದ. ಇನ್ನು ಇಲ್ಲಿ ಬಿಟ್ಟರೆ ಮತ್ತೆ ಯಾವುದು ಹಿಡ್ಕೊಳ್ಳೋದಕ್ಕಿಲ್ಲ, ಜಸ್ಟ್ ಟಚ್ ಮಾಡೋಕ್ಕೆ ಮಾತ್ರ. ಇದು ಏನು ಅಂತಂದರೆ ಹಿಡ್ಕೊಳ್ಳೋದಕ್ಕಿಲ್ಲ, ಜಸ್ಟ್ ಇದನ್ನು ಟಚ್ ಮಾಡೋದು ಮಾತ್ರ. ಅದು ಏನಕ್ಕೆ ಗೊತ್ತಿಲ್ಲ, ಕಾಲ ಮೇಲೆ ಇಟ್ಟಿರ್ತಾರೆ, ಈ ಥರ ಕಾಲ ಮೇಲೆ ಇಡ್ತಾರೆ, ಜಸ್ಟ್ ನಾವು ಟಚ್ ಮಾಡ್ಬೋದು ಪ್ರಾಣಿಗಳನ್ನು ಈ ಥರ. ಇವಾಗ ನಾವೊಂದು ಏನು ಮೃಗಾಲಯಕ್ಕೆ ಹೋದರೂ ಕೂಡ ಅಲ್ಲಿ ನಾವು ಪ್ರಾಣಿಗಳನ್ನು ದೂರದಿಂದ ನೋಡ್ತೀವಿ, ಬಿಟ್ಟರೆ ಹತ್ತಿರದಿಂದ ನಮಗೆ ಅದನ್ನು ಮುಟ್ಟೋದಕ್ಕಾಗಿರಲಿ, ಟಚ್ ಮಾಡೋಕ್ಕಾಗಿರಲಿ, ಹಿಡ್ಕೊಳ್ಳೋದಕ್ಕಾಗಿರಲಿ ಸಿಗಲ್ಲ. ಬಟ್ ಇಲ್ಲಿ ನಿಮಗೆ ಸಿಗುತ್ತೆ. ಇದು ಕೂಡ ಅಷ್ಟೇ ಕನಕಪುರ ರೋಡು. ನಾನು ಹೇಳಿದಲ್ವ, ಪಿರಮಿಡ್ ವ್ಯಾಲಿಯಿಂದ ಜಸ್ಟ್ 13 ಕಿಲೋಮೀಟರ್ ದೂರದಲ್ಲಿದೆ. ನೀವು ಮ್ಯಾಪ್ ಹಾಕ್ಕೊಂಡು, ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರ್ಬೋದು. ಮತ್ತು ನೀವು ಅಲ್ಲಲ್ಲಿ ಹಳ್ಳಿಗಳಲ್ಲಿ ಮನೆಗಳಿರೋದ್ರಿಂದ ಅವ್ರ ಹತ್ರ ಕೇಳಿದರೆ ಅವರು ಖಂಡಿತವಾಗ್ಲೂ ಹೇಳ್ತಾರೆ. ಸೊ ಅದು ಫುಲ್ ಹಳ್ಳಿಯಲ್ಲಿರುವಂಥದ್ದು, ಸಿಟಿಯಲ್ಲಂತೂ ಖಂಡಿತವಾಗ್ಲೂ ಇಲ್ಲ. ನೀವೇನಾದರೂ ಅಂದರೆ ನಾವು ಹೋದ ರೋಡಲ್ಲಿ ಹೇಳಿರೋದು,
ನೀವು ಯಾವ ರೋಡಲ್ಲಿ ನಿಮಗೆ ಯಾವ ರೋಡ್ ಸಿಗುತ್ತೋ ಗೊತ್ತಿಲ್ಲ, ಬಟ್ ನಮಗೆ ಹೋದ ರೋಡಲ್ಲಿ ನಮ್ಮದು ಆನೇಕಲ್ ರೋಡ್ ಅಲ್ಲಿ ನಮಗೆ ಏನು ಅಂತಂದರೆ ನಿಮ್ಗೆ ಏನಾದರೂ ಟಿಫನ್ ಏನಾದರೂ ಮಾಡ್ಕೋಬೇಕಿದ್ರೆ ಸಿಟಿಯಲ್ಲೇ ಮಾಡ್ಕೊಂಡು ಬಿಡಿ. ಮತ್ತು ನೀವು ಅಲ್ಲಿ ಮಿಡ್ಲಲ್ಲಿ ಹೋಗಿಬಿಟ್ರೆ ನಿಮಗೆ ಅಲ್ಲಿ ಸಿಗೋದೇ ಇಲ್ಲ ಟಿಫನ್. ಅಂದರೆ ನಮ್ಗೆ ಸಿಕ್ಕೇ ಇರಲಿಲ್ಲ, ಹಳ್ಳಿಯೇ ಇತ್ತು ಫುಲ್ಲು, ಎಲ್ಲೂ ಕೂಡ ಹೋಟ್ಲುಗಳು ಸಿಗ್ತಾ ಇರಲಿಲ್ಲ. ಇದೆಲ್ಲ ಬೇರೆ ದೇಶದ್ದು, ಓಕೆನಾ, ಇದು ನಮ್ಮ ದೇಶದಲ್ಲ, ಇದೆಲ್ಲ ಬೇರೆ ದೇಶದ್ದು ನೋಡಿ. ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇರ್ತಾರೆ. ಇದರ ಹೆಸರೇನು, ಆಮೇಲೆ ಏನೆಲ್ಲ ಇದು ಮಾಡುತ್ತೆ ತಿನ್ನುತ್ತೆ, ಅದೆಲ್ಲ ಕೂಡ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇರ್ತಾರೆ. ಬಟ್ ನಾವು ಅದಕ್ಕೆ ಅಷ್ಟು ಇದು ಮಾಡಲಿಲ್ಲ, ಜಸ್ಟ್ ಏನೆಲ್ಲ ಇದೆ ಅಂತೇಳಿ ನೋಡ್ಕೊಂಡು ಇದು ಮಾಡಿರೋದು. ಬಟ್ ಎಲ್ಲ ಪ್ರಾಣಿಗಳನ್ನು ಮುಟ್ಟಿದ್ದೀವಿ, ಯಾಕಂದರೆ 400 ರೂಪೀಸ್ ಕೊಟ್ಟಿದ್ದೀವಲ್ವ. ಇದೆಲ್ಲ ಪ್ರಾಣಿಗಳನ್ನು ಮುಟ್ಟೋದಕ್ಕಿರಲ್ಲ, ಇದೆಲ್ಲ ಜಸ್ಟ್ ನೋಡೋದಕ್ಕೆ ಮಾತ್ರ ಇರೋದು ಇಲ್ಲಿ ಅಷ್ಟೇ. ಇದೆಲ್ಲ ಮುಟ್ಟೋದಕ್ಕೇನು ಬಿಡಲ್ಲ ಒಳಗಡೆ, ಅದೆಲ್ಲ ಒಳಗಡೆ ಇತ್ತು ಅಷ್ಟೇ. ಬಟ್ ಮಕ್ಕಳಿಗೆಲ್ಲ ಸ್ವಲ್ಪ ಖುಷಿ ಆಗುತ್ತೆ. ಏನಂದರೆ ಮಕ್ಕಳಿಗೆ ಈ ಪ್ರಾಣಿಗಳನ್ನು ಮುಟ್ಟೋದಾದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಕೆಲವು ಮಕ್ಕಳಿಗೆಲ್ಲ. ಸೊ ಮಕ್ಕಳು ಕೂಡ ಪ್ರಾಣಿಗಳ ಜೊತೆ ಆಟ ಆಡ್ತಾ ಇರ್ತಾರೆ. ಅಲ್ಲಿ ಒಳಗಡೆ ಎಲ್ಲ ಮಕ್ಕಳನ್ನ ಬಿಟ್ಟಿದ್ರು, ಎಲ್ಲ ಆಟ ಆಡ್ತಾಯಿದ್ರು. ಬಟ್ ಇವಳಿಗೆ ಸ್ವಲ್ಪ ಒಂದು 3 ಗಂಟೆ ಆಗಿತ್ತು ನಾವು ಅಲ್ಲಿಗೆ ಹೋಗಬೇಕಾದ್ರೆ. ಅವಳಿಗೆ ನಿದ್ದೆ ಬರೋದಕ್ಕೆ ಸ್ವಲ್ಪ ಆಗ್ತಾಯಿತ್ತು, ಬಟ್ ಆದರೂ ಎಂಜಾಯ್ ಮಾಡ್ತಾ ಇದ್ಲು ಅವಳು. ಅದೇನು ಇದೇನು ಅಂತೆಲ್ಲ ಕೇಳ್ತಾ ಇದ್ಲು, ಅದನ್ನು ನೋಡೋಣ ಇದನ್ನು ನೋಡೋಣ ಅಂತ ಫುಲ್ ಎಂಜಾಯ್ ಮಾಡಿದ್ಲು ಅವತ್ತಿನ ದಿನ. ಹಾಗಾಗಿ ತುಂಬ ಚೆನ್ನಾಗಿದೆ ಈ ಪ್ಲೇಸ್, ವಿಸಿಟ್ ಮಾಡಿ. ಇಲ್ಲಿ ಮಾತ್ರ 400 ರೂಪೀಸ್ ನೀವು ಕೊಡಬೇಕು. ಪಿರಮಿಡ್ ವ್ಯಾಲಿಯಲ್ಲಿ ಏನಿಲ್ಲ, ಸೊ ನಿಮಗೆ ಫ್ರೀಯಾಗಿ ಊಟ ಕೂಡ ಸಿಗುತ್ತೆ. ಅದೇ ನಾನು ಹೇಳಿದಲ್ವ, ಕೆಲವೆಲ್ಲ ವೀಡಿಯೋಗಳು ನಾನು ಮಾಡಲಿಲ್ಲ. ಆಮೇಲೆ ಪಕ್ಷಿಗಳದ್ದು ಕೂಡ ಅಷ್ಟೇ, ಇಲ್ಲಿ ಪಕ್ಷಿಗಳದ್ದು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಳಗಡೆ ಅಲ್ಲಿ ಪಕ್ಷಿಗಳನ್ನು ನೋಡಲಿಕ್ಕೆ ಎಲ್ಲ ಕೈ ಮೇಲೆ, ತಲೆ ಮೇಲೆ, ಎಲ್ಲ ದೇಹದ ಮೇಲೆ ಎಲ್ಲಿ ಬಂದು ಎಲ್ಲ ಕೂತ್ಕೊಂಡು ಬಿಡುತ್ತವೆ. ಸೊ ಅದು ನಾನು ವೀಡಿಯೋ ಮಾಡಲಿಲ್ಲ, ಜಸ್ಟ್ ನಾನು ಸ್ವಲ್ಪ ಫೋಟೋಸ್ ಮಾತ್ರ 1-2 ಫೋಟೋ ಹಾಕಿದ್ದೀನಿ ನೋಡಿ ಪಕ್ಷಿಗಳದ್ದು. ಅಂದರೆ ವೀಡಿಯೋ ಮಾಡೋಕ್ಕೊಬ್ರು ಯಾರಾದರೂ ಬೇಕಾಗುತ್ತೆ. ಸೊ ಪಕ್ಷಿಗಳದ್ದು ಅಂದರೆ ನಾವು ಅಲ್ಲಿ ಹೋದಾಗ ವೀಡಿಯೋ ಮಾಡಬೇಕು ಅಂತ ಅನಿಸಲ್ಲ, ಬಟ್ ಈ ಪಕ್ಷಿಗಳೆಲ್ಲ ಬಂದು ನಮ್ಮ ಕೈ ಮೇಲೆ, ತಲೆ ಮೇಲೆಲ್ಲ ಕೂತ್ಕೊಳ್ತವಲ್ವ, ಅದನ್ನು ಎಂಜಾಯ್ಮೆಂಟ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವಲ್ಲಿ ಒಳಗಡೆ ಎಲ್ಲ ವೀಡಿಯೋ ಕೆಲವೊಂದೆಲ್ಲ ಮಾಡಲೇ ಇಲ್ಲ. ಹಾಗೆಯೇ ಪಿರಮಿಡ್ ವ್ಯಾಲಿಯಲ್ಲಿ ಕೂಡ ಅಷ್ಟೇ, ಅದು ತುಂಬ ವಿಶಾಲವಾದ ಜಾಗದಲ್ಲಿದೆ. ಇದು ಕೂಡ ಅಷ್ಟೇ, ಸ್ನೇಕ್ ಹಾವುಗಳನ್ನು ಕೂಡ ಇಟ್ಕೊಳ್ಳೋಕೆ ಅಂದರೆ ನಮ್ಮ ಕೈಯಲ್ಲಿ ಕೊಡಲ್ಲ, ಜಸ್ಟ್ ನಾವು ಟಚ್ ಮಾಡ್ಬೋದು ಅಷ್ಟೇ. ಬಟ್ ನನಗಂತೂ ಭಯ ಆಯಿತು, ಹಸ್ಬೆಂಡ್ ಅಂತೂ ಸೀದಾ ಹೋಗಿ ಅದನ್ನು ಮುಟ್ಟಿದ್ರು, ನನಗಂತೂ ತುಂಬಾ ಭಯ ಆಯಿತು. ಆಮೇಲೆಲ್ಲ ಪಕ್ಷಿಗಳು ಇದೆಲ್ಲ ನೋಡಿ, ಎಲ್ಲ ಅಲ್ಲಿ ಇದು ಅಂದರೆ ನಾವು ಟಚ್ ಮಾಡ್ಬೋದು ಅಷ್ಟೇ, ಬಿಟ್ಟರೆ ಹಿಡ್ಕೊಳ್ಳೋದಕ್ಕೆಲ್ಲ ಕೊಡಲ್ಲ ಇದನ್ನು. ಬಟ್ ಸಣ್ಣ ಸಣ್ಣ ಪಕ್ಷಿಗಳೆಲ್ಲ ಇದೆ, ಇದು ಕೂಡ ಅಷ್ಟೇ, ಇದನ್ನು ಹಿಡ್ಕೊಳ್ಳೋಕೆ ಬಿಡಲ್ಲ, ಜಸ್ಟ್ ನೀವು ಟಚ್ ಮಾಡ್ಬೋದು ಅಷ್ಟೇ. ಕೆಲವೊಂದೆಲ್ಲ ನಾನು ಶಾರ್ಟ್ ವೀಡಿಯೋಗಳೆಲ್ಲ ಮಾಡಿದ್ದೀನಿ, ನಾವು ಟಚ್ ಮಾಡೋದು ಇದೆಲ್ಲ ಮಾಡೋದು. ಅಂದರೆ ಯಾವುದು ವೀಡಿಯೋ ಮಾಡಬೇಕು ಅಲ್ಲ, ನಾವಲ್ಲಿ ಏನು ಎಂಜಾಯ್ಮೆಂಟ್ ಮಾಡಬೇಕು ಅಂತಲೇ ನಂಗೆ ಅನಿಸಿದ್ದು. ಸೊ ಹಾಗಾಗಿ ಕೆಲವೆಲ್ಲ ವೀಡಿಯೋಸ್ ಎಲ್ಲ ಮಾಡಲಿಲ್ಲ. ಪಿರಮಿಡ್ ವ್ಯಾಲಿಯಲ್ಲೂ ಕೂಡ ಅಷ್ಟೇ, ತುಂಬ ಅಲ್ಲಿ ಒಳಗಡೆ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಪಕ್ಷಿಗಳೆಲ್ಲ ಎಲ್ಲೆಲ್ಲ ತಲೆ ಮೇಲೆ ಎಲ್ಲ ಬಂದು ಕೂತ್ಕೊಳ್ಳುತ್ತೆ, ಕೈ ಮೇಲೆಲ್ಲ ಈ ಕಾಳುಗಳನ್ನು ತಿನ್ನೋದಕ್ಕೆಲ್ಲ ಬರುತ್ತೆ. ಸೊ ಈ ಪ್ಲೇಸ್ ಯಾರಾದರೂ ಹೋಗಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್.